ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಪರಿವರ್ತನಾ ಯಾತ್ರೆಗಳನ್ನು ಮಾಡಿ ನರೇಂದ್ರ ಮೋದಿಯವರ ಸರ್ಕಾರದ ವೈಫಲ್ಯಗಳು, ಹಿಂದೆ ಯುಪಿಎ ಸರ್ಕಾರ ಮಾಡಿದಂತ ಸಾಧನೆಗಳು, ನಾವು 5 ವರ್ಷ ಅಧಿಕಾರದಲ್ಲಿದ್ದಾಗ ಕರ್ನಾಟಕದಲ್ಲಿ ನಾವೇನೇನು ಮಾಡಿದೀವಿ ಅಂತಕ್ಕಂಥ ಸಾಧನೆಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ಈ ಚುನಾವಣೆ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯೇತರ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾ ಹೊರತು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾ ಹೊರತು ಭಾವನಾತ್ಮಕವಾದಂಥ ವಿಚಾರಗಳಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೀರಾವರಿ ಇರಬಹುದು, ಪಿಡಬ್ಲ್ಯೂ ಇರಬಹುದು, ರಸ್ತೆ ಕೆಲಸ ಇರಬಹುದು, ಹಳ್ಳಿಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಇರಬಹುದು, ಇವುಗಳ ಬಗ್ಗೆ ಯಾವತ್ತೂ ಕೂಡ ಮಾತಾಡಲ್ಲ. ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ನರೇಂದ್ರ ಮೋದಿಯವರು ಚಕಾರ ಎತ್ತಲ್ಲ. 5 ವರ್ಷಗಳು ತುಂಬಿದ ಮೇಲೆ ಇವತ್ತು ರೈತರ ಬಗ್ಗೆ ಇದ್ದಕ್ಕಿದ್ದಾಗಲೇ ಪ್ರೇಮ ಬಂದ್ಬಿಟ್ಟಿದೆ. ರೈತರ ಮೂಗಿಗೆ ತುಪ್ಪ ಹತ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ನೀವು ಅಧಿಕಾರಕ್ಕೆ ಬಂದು 5 ವರ್ಷ ಆಯ್ತು. ಇವತ್ತು ನಾವು ರೈತರಿಗೆ 3 ಕಂತಿನಲ್ಲಿ 6,000 ರೂಪಾಯಿಗಳನ್ನ ರೈತರಿಗೆ ನಾವು ನೇರವಾಗಿ ಅವರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಅಧಿಕಾರಕ್ಕೆ ಬಂದ 2ನೇ ವರ್ಷ ಯಾಕೆ ಮಾಡಲಿಲ್ಲ? 3ನೇ ವರ್ಷ ಯಾಕೆ ಮಾಡಲಿಲ್ಲ? 4ನೇ ವರ್ಷ ಯಾಕೆ ಮಾಡಲಿಲ್ಲ? ಈಗ ಚುನಾವಣೆ ಸಂದರ್ಭದಲ್ಲಿ ರೈತರ ಮೂಗಿಗೆ ತುಪ್ಪ ಹತ್ತಕ್ಕಂಥ ಕೆಲಸವನ್ನ ನೀವು ಮಾಡಿದ್ದೀರಿ. ನಿಮ್ಮ ಈ ಹುನ್ನಾರವನ್ನ ಜನರು ಅರ್ಥ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ, ರೈತರಿಗೆ ಒಂದು ದಿನಕ್ಕೆ 17 ರೂಪಾಯಿ ಕೊಡ್ತಕ್ಕಂಥದ್ದು ಇದು ಕಾರ್ಯಕ್ರಮ. ಈ ಮೂಲಕ ರೈತರಿಗೆ ಅವಮಾನ ಮಾಡ್ತಕ್ಕಂಥ, ರೈತರಿಗೆ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ನಾನು ಒಮ್ಮೆ ನರೇಂದ್ರ ಮೋದಿ ಅವರ ಬಳಿ ಹೋಗಿದ್ದೆ, ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದೆ, ಸರ್ವಪಕ್ಷಗಳ ನಿಯೋಗವನ್ನು ಕರ್ಕೊಂಡು ಹೋಗಿದ್ದೆ. ನರೇಂದ್ರ ಮೋದಿ ಅವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡಿದೆ. ನರೇಂದ್ರ ಮೋದಿ ಅವರು ಜಪ್ಪಯ್ಯ ಅಂದ್ರೂ ಕೂಡ ಸಾಲ ಮನ್ನಾ ಮಾಡಲಿಕ್ಕೆ ಒಪ್ಪಲಿಲ್ಲ. ನನ್ನ ಜೊತೆ ಬಂದಿದ್ದಂತ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ, ಅನಂತ್ ಕುಮಾರ್, ಸದಾನಂದ ಗೌಡ, ಈಶ್ವರಪ್ಪ, ಇವರೆಲ್ಲರೂ ಕೂಡ ಬಂದಿದ್ರು ಸರ್ವಪಕ್ಷದ ನಿಯೋಗದಲ್ಲಿ. ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ, ನೋಡಿ ಪ್ರಧಾನಮಂತ್ರಿಗಳು ಸಾಲ ಮನ್ನಾ ಮಾಡಕ್ಕೆ ಒಪ್ತಾ ಇಲ್ಲ, ನೀವು ಅಸೆಂಬ್ಲಿ ಒಳಗಡೆ ಮತ್ತು ಹೊರಗಡೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೂಗ್ತೀರಿ. ಯಡಿಯೂರಪ್ಪನವ್ರು ಕೂಗ್ತಾರೆ, ನೀವು ಹೇಳ್ರಿ ನರೇಂದ್ರ ಮೋದಿ ಅವರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಅಂತಂದ್ರೆ ಇವ್ರು ಯಾರು ಕೂಡ ತುಟಿ ಬಿಚ್ಚಲಿಲ್ಲ, ತುಟಿ ಪಿಟಿಕನ್ನಿಲ್ಲ. ಈ ಯಡಿಯೂರಪ್ಪನವರು ಮಾತೆತ್ತಿದ್ರೆ ನಾನು ರೈತರ ಮಗ, ರೈತರ ನಾಯಕ, ಪ್ರಮಾಣ ವಚನ ತಗೊಳ್ಳುವಾಗ ಹಸಿರು ಶಾಲ ಹಾಕೊಂಡು ತಗೊಳ್ತೀರಿ ಯಡಿಯೂರಪ್ಪನವರೇ. ಇದೇ ಹಾವೇರಿನಲ್ಲಿ ರೈತರು ಗೊಬ್ಬರ ಕೊಡಿ, ಬೀಜ ಕೊಡಿ ಅಂತ ಕೇಳಿದಾಗ ರೈತರ ಮೇಲೆ ಗುಂಡಿಕ್ಕಿ 2 ರೈತರನ್ನು ಕೊಂದು ಹಾಕಿದವರು ಇದೇ ಯಡಿಯೂರಪ್ಪ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಇದೇ ಯಡಿಯೂರಪ್ಪ ಅಪ್ಪರ್ ಹೌಸ್ನಲ್ಲಿ, ವಿಧಾನ ಪರಿಷತ್ನಲ್ಲಿ ಸಾಲ ಮನ್ನಾ ಮಾಡಿ ಅಂತೇಳಿ ನಮ್ಮ ಸದಸ್ಯರು ಕೇಳಿದಾಗ ಯಡಿಯೂರಪ್ಪನವರು ಹೇಳ್ತಾರೆ, ಸಾಲ ಮನ್ನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡಿರ್ತಕ್ಕಂಥ ಮಿಷಿನ್ ಇಲ್ಲ, ಅದಕ್ಕೋಸ್ಕರವಾಗಿ ಸಾಲ ಮನ್ನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ನಾನು ಮಾತು ಕೊಟ್ಟಂತೆ ರೈತರ ಸಾಲ 8,165 ಕೋಟಿ 50,000 ರೂಪಾಯಿವರೆಗೆ 22,27,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡದೆ ಯಡಿಯೂರಪ್ಪನವರಿದ್ದಾಗಲಿ ನರೇಂದ್ರ ಮೋದಿ ಅವರಾಗಲಿ ಒಂದೇ ಒಂದು ಬಿಡುಗಾಸ್ ರೈತರ ಸಾಲವನ್ನ ಮನ್ನಾ ಮಾಡಲಿಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಇದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ ಅಂತ ಇವತ್ತು ನಾವು ಪ್ರಸ್ತಾಪ ಮಾಡಿದ್ದೀವಿ. ಮುಂದಿನ ನಮ್ಮ ಪ್ರಣಾಳಿಕೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇಡೀ ದೇಶದ ರೈತರ ಸಾಲವನ್ನ ಮನ್ನಾ ಮಾಡ್ತವೆ ಅಂತಕ್ಕಂಥ ಭರವಸೆಯನ್ನ ಇವತ್ತು ಈ ದೇಶದ ಜನರಿಗೆ, ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ. ಇವತ್ತು ನೀರಾವರಿಗೂ ಕೂಡ ಅವರು ಖರ್ಚು ಮಾಡಲಿಲ್ಲ ಹಣ. ನಾವು ಅಧಿಕಾರದಲ್ಲಿದ್ದಾಗ ನೀರಾವರಿಗೆ 50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದು.
ಇವರು 18,000 ರೂಪಾಯಿ 18,000 ಕೋಟಿಗಳನ್ನು ಮಾತ್ರ ನೀರಾವರಿಗೆ ಮಾಡಿದ್ರು. ಇವತ್ತಿಲ್ಲಿ ಉದಾಸಿ ಬಹಳ ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಅವ್ರ ಮಗ 2 ಸಾರಿ MP ಆಗಿದ್ದಾರೆ. ಇವತ್ತು ಬ್ಯಾಡಗಿಗೆ ಅವರಿಗೆ ಲಿಫ್ಟ್ ಇರಿಗೇಷನ್ ಮಾಡ್ತಕ್ಕಂಥದ್ದಕ್ಕೆ ಈಗ ನಮ್ಮ ಸರ್ಕಾರ ಮಾಡಿದೆ ಹೊರತು ಉದಾಸಿ ಆಗಲಿ, ಉದಾಸಿ ಮಗ ಶಿವಕುಮಾರ್ ಆಗಲಿ ಒಂದೇ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಇವರ ಈ 2 ಅವಧಿಗಳಲ್ಲಿ ಶಿವಕುಮಾರ್ ಉದಾಸಿ ಈ ಹಾವೇರಿ ಕ್ಷೇತ್ರದ ಜನರಿಗೆ ಕೋಪಿ ಹಾಕಿದರ ಹೊರತು, ಮೋಸ ಮಾಡಿದರ ಹೊರತು ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಇವತ್ತು ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಲೋಕಸಭೆಗೆ ಕಳಿಸಿದ್ರೆ ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಬರ್ತದೆ. ನಾನು ಇವತ್ತಿಲ್ಲಿ ಘೋಷಣೆ ಮಾಡ್ತೇನೆ, ಈ ಬಾರಿ ಭಾರತೀಯ ಜನತಾ ಪಕ್ಷ ಸೋಲ್ತಕ್ಕಂಥದ್ದು, ಅವರ ಮಿತ್ರ ಪಕ್ಷಗಳು ಸೋಲ್ತಕ್ಕಂಥದ್ದು 100% ಗ್ಯಾರಂಟಿ. ಹಾಗೇನೆ ರಾಹುಲ್ ಗಾಂಧಿ ಅವರು ಕೂಡ 100% ಈ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ, ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಬೇಕು, ಹೋರಾಟ ಮಾಡಬೇಕು, ಜನರ ಬಳಿಗೆ ಹೋಗಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು